ಕಾಕಡಾರತಿ ರಾತ್ರಿ ಭಾರ ಒಂದ ಜಾಗರಣೆ ಗ್ರಂಥಾರಂಭ ಹಿಡಿದು ನಿರ್ಮಲ ಬ್ರಹ್ಮದವರಿಗೆ ದಾಸಬೋಧದ ಕೊನೆ ನಿರೂಪಣ ಇವತ್ತು. ಇಲ್ಲೆಲ್ಲ ವೇದಿಕೆ ಮೇಲಿದ್ದಂಥ ಗುರುಬಂಧುಗಳು, ಅನುಭವಿಕರು ಭಾಳ ಸುಂದರವಾಗಿ ತಮ್ಮ ಅನುಭವಗಳನ್ನು ಸಾಕಷ್ಟು ಸಂಪ್ರದಾಯ ಅಂದರೆ ಏನು, ಗುರು ಎಂಥವಿರುತ್ತಾನೋ, ಗುರುವಿನಿಂದ ನಮಗೇನು ಲಾಭ, ಪ್ರಪಂಚ ಶ್ರೇಷ್ಠ ಅಥವಾ ಪಾರಮಾರ್ಥ ಶ್ರೇಷ್ಠ, ಪ್ರಪಂಚದೊಳಗೆ ಜೀವನವನ್ನು ಕಳೆದ ಶ್ರೇಷ್ಠ ಅಥವಾ ಅಧ್ಯಾತ್ಮ ಜೀವಿಯಾಗಿ ಮಹಾಪುರುಷರ, ಜ್ಞಾನಿಗಳ, ಸಂತರ, ಶರಣರ ಒಡನಾಟದೊಳಗೆ ಬೆರೆತು ಜೀವನ ಮುಕ್ತರಾಗುವ ಶ್ರೇಷ್ಠ ಅನ್ನೋದ್ರ ಬಗ್ಗೆ ಎಲ್ಲ ಗುರುಗಳು, ಗುರುಬಂಧುಗಳು ಸಾಕಷ್ಟು ಉದಾಹರಣೆಗಳ ಮುಖಾಂತರ, ಮಹಾತ್ಮರ ಹೇಳಿಕೆಗಳ ಮುಖಾಂತರ ಅನುಭವವನ್ನು ಸಾಕಷ್ಟು ವ್ಯಕ್ತ ಮಾಡಿದ್ದಾರೆ. ಸಮಾಸ ವಿಮಲ ಬ್ರಹ್ಮ ನಿರೂಪಣ. ವಿಮಲ ಬ್ರಹ್ಮ ಅಂತಂದರೆ ಪರಿಶುದ್ಧವಾದದ್ದು, ಮಲಿನತ್ವವನ್ನು ಕಳ್ಕೊಂಡಂಥದ್ದು. ಪರಿಶುದ್ಧತೆಗೆ ಹೆಸರೇ ವಿಮಲ ಬ್ರಹ್ಮ. ಅದನ್ನು ಅವರು ಜ್ಞಾನಿಗಳು ಬಾಬಾಸಾಹೇಬ್ ಮಹಾರಾಜರ ಬಗ್ಗೆ ಹೇಗೆ ಸಾಕಷ್ಟು ಅನುಭವ ಮಾತು. ಬಾಬಾಸಾಹೇಬ್ ಮಹಾರಾಜರು ಪ್ರಪಂಚಕ್ಕೆ ಅವ್ರಿಗೆ 2-3 ಮಂದಿ ಮಕ್ಕಳು. ಆದರೂ ಸಹಿತ ಗುರುವಿನ ಆಜ್ಞಾದೊಳಗೆ, ಗುರುವಿನ ಕಡೆ ಉಪದೇಶ ತಗೊಂಡು ಆಜ್ಞೆಯನ್ನು ಪಾಲನೆ ಮಾಡಿ ಮಹಾತ್ಮರಾದರು, ಸಂತರಾದರು, ಶರಣರಾದರು. ಯಾವುದೂ ಸಾಕಷ್ಟು ಸಂಪತ್ತಿದ್ರು ಸಹಿತ ಯಾವುದನ್ನು ಲೆಕ್ಕಿಸೋದನ್ನ ಸಾಧನೆಯನ್ನು ಮಾಡಿ ಆತ್ಮಜ್ಞಾನಿ ಮಹಾಪುರುಷರಾದರು. ನಿರ್ಮಲೇಶ್ವರ ಮಹಾರಾಜರಂತೂ ಎಲ್ಲ ಹುಬ್ಬಳ್ಳಿ ಅಂದ್ರೆ ಅವರು ತವರು ಮನೆ ಇರ್ತಿರತ್ತವರೆಲ್ಲ. ಇಲ್ಲೆಲ್ಲ ವೀರಾಪುರ ಓಣಿಯೊಳಗೆ, ದೇಸಾಯಿ ಓಣಿಯೊಳಗಂತೂ ಇನ್ನೊಂದು ನಿರ್ಮಲೇಶ್ವರ ಮಹಾರಾಜರ ಆಶ್ರಮ ಐತಲ್ಲಿ, ದೇಸಾಯಿ ಓಣಿಯೊಳಗೆ. ಮಾಧವಾನಂದ ಪ್ರಭುಜಿಯವರು ಮತ್ತು ಅವ್ರ ತಂದೆಯವರು ಶಿವಪ್ರಭು ಮಹಾರಾಜರು ವೀರಾಪುರ ಓಣಿಯವರು, ಅವ್ರ ಮನೆ, ಅವ್ರ ಜನ್ಮಸ್ಥಳ ಮಾಧವಾನಂದ ಪ್ರಭುಜಿಯವರು ವೀರಾಪುರ ಓಣಿಯವರು. ಅಲ್ಲೆಲ್ಲ ಸ್ವತಂತ್ರ ಪೂರ್ವವಾಗಿ ಹಿಡ್ಕೊಂಡು ಸ್ವತಂತ್ರ ಸೈನಿಕರು ದೇಶದ ಸಲ ಹೋರಾಟ ಮಾಡುವಂಥದ್ದು. ಆಮೇಲೆ ಗಿರಿಮಲೇಶ್ವರ ಮಹಾರಾಜರ ಕಡೆ ಉಪದೇಶದವರು ಮಾಧವಾನಂದ ಪ್ರಭುಜಿಯವರು ಸ್ವತಂತ್ರ ಸಲಾಗಿ ಧುಮುಕಿದರು. ಅವರು ಒಂದೇ ರಂಗದೊಳಗೆ ಬರಲಿಲ್ಲ. ಕರ್ನಾಟಕ ಏಕೀಕರಣ, ಗೋವಾ ವಿಮೋಚನೆ, ಈ ಎಲ್ಲ ರಂಗದೊಳಗೂ ತಮ್ಮನ್ನು ತಾವು ತೋರಿಸ್ಕೊಂಡು ಈ ಜಾಗ ಇದೇನು ಗಿರಿಮಲೇಶ್ವರ ಮಹಾರಾಜರ ಆಶ್ರಮ ಇರ್ತದೆ, ಇಲ್ಲ ಸಹಜವಾಗಿ ಗಿರಿಮಲೇಶ್ವರ ಮಹಾರಾಜರು ಹಾದು ಹೋಗುವಾಗ ಇಲ್ಲೊಂದು 5 ನಿಮಿಷ ಕೂತು ಹೋದ ಜಾಗ. 5 ನಿಮಿಷ ಇಲ್ಲಿ ಕೂತು ಹೋದ ಸಲ ಇದೊಂದು ದೊಡ್ಡ ಮಠ ಆಯಿತು ಮಾತು. ಇದೆಲ್ಲ ಆಶ್ರಮವನ್ನು ಇದೆಲ್ಲ ಮ್ಯಾಗಿಂದೆಲ್ಲ ಹಳೆ ಮೊದಲು 1934 ಆಗೈತಲ್ಲ. ಇಲ್ಲಿ ಬಾವಿ ಮ್ಯಾಗಿಲ್ಲ, ಬಾವಿ ಇತ್ತು, ಬಾವಿ ಮ್ಯಾಗೆಲ್ಲ ಒಂದು ಕಲ್ಲು 34 32 ಇಸ್ವಿ ಹಾಕಿದ್ರು. ಆವಾಗ ಇದೆಲ್ಲ ದೇವಸ್ಥಾನ ಆಗಿತ್ತು ಆ ಟೈಮಲ್ಲಿ. ಇವೆಲ್ಲ ಈ ದೇವಸ್ಥಾನದ ಕಟ್ಟಡವನ್ನು ಮಾಧವಾನಂದ ಪ್ರಭುವರು ಸ್ವತಃ ಎಲ್ಲ ಇಲ್ಲಿ ಎಕ್ಕ ಗಾಡಿ ಹತ್ತಿರ್ತಿದ್ರು, ಕೈಲಿ ಹೊತ್ತು ಅಂತ. ಅದರೊಳಗೆ ಕಲ್ಲು ತಂದು ಗೌಂಡ್ಯಾರನ್ನ ಹಚ್ಚಿ ಕೆಲಸ ಮಾಡಿ ದೇವಸ್ಥಾನ ಅಂತ ಭಕ್ತರನ್ನು ಎಲ್ಲ ಕರ್ಕೊಂಡು ಗಿರಿಮಲೇಶ್ವರ ಆಶ್ರಮ ಸ್ಥಾಪನೆ ಮಾಡಿದರು. ಸ್ವತಂತ್ರ ಪೂರ್ವದಾಗಿದ್ದರು. 1947 ಸ್ವತಂತ್ರ ಇತ್ತು. ಅದಕ್ಕಿಂತ ಪೂರ್ವದಾಗಿ ಎಲ್ಲ ಗಿರಿಮಲೇಶ್ವರ ಆಶ್ರಮ ನಿರ್ಮಾಣ ಆಯ್ತು 34. ಅಲ್ಲಿಂದ ಅವೇನು 47 ಚಳವಳಿ ಒಳಗೆ ಅದೇ ಆಶ್ರಮನ ಚಳವಳಿ ಕೇಂದ್ರ ಆಗಿ ಪರಿವರ್ತನೆ ಆಗ್ತದೆ. ಇದೆಲ್ಲ ನೆಲಮನೆಗಳು ಮಾಡೋದಿಲ್ಲ, ಶಸ್ತ್ರಾಸ್ತ್ರ ಸಂಗ್ರಹ ಮಾಡೋ ಸಲುವಾಗಿ, ಅವೆಲ್ಲ ಪರಾಯಿ ಜನರಲ್ಲಿ ಇರೋ ಸಲುವಾಗಿ. ಆಮೇಲೆ ಇಲ್ಲಿಂದ ಮೀಟಿಂಗ್ ಮಾಡಿಕೊಂಡು ಇಲ್ಲೆಲ್ಲ ಇದು ಎಂಥ ಜಾಗಪ್ಪ ಅಂತಂದ್ರೆ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಅವರು, ಅನೇಕ ಸ್ವತಂತ್ರ ಸೇನಾನಿಗಳು ಇದೆಲ್ಲ ಬಂದು ಗುಪ್ತ ಮೀಟಿಂಗ್ಗಳ ಗುಪ್ತ ಕಾರ್ಯವನ್ನು ಮಾಡ್ತಿದ್ರು. ಅಂಥ ಈ ಒಂದು ಯೋಗಾಶ್ರಮದಲ್ಲಿ ಗಿರಿಮಲೇಶ್ವರ ಮಹಾರಾಜರ ಸಪ್ತಾಹದ ಮಂಗಲಮಯ ಸಮಯದಲ್ಲೆಲ್ಲ ಸಾಕಷ್ಟು ಪುರಾಣಗಳನ್ನು, ಪ್ರವಚನಗಳನ್ನು, ಅತ್ಯಂತ ತಿಳುವಳಿಕೆ ಶಬ್ದಗಳನ್ನು ಹೇಳಿದ್ದಾರೆ. ಇಲ್ಲಿ
ಅವ್ರು ಹೇಳ್ತಾರೆ ಮಾಡಲಿಲ್ಲವೇ ತಪ್ಪು. ಜೀವನದೊಳಗೆ ನಾವು ಏನನ್ನು ಸಾಧಿಸಕ್ಕೆ ಸಿಗ್ತೈತಿ, ಎಷ್ಟು ಸಂಪತ್ತು ಗಳಿಸಿದ್ರೆ ಮನುಷ್ಯನಿಗೆ ಸಮಾಧಾನ ಆಕೈತಿ. ಸಂಪತ್ತಿನಿಂದ ಸಮಾಧಾನ ಆಕೈತಂದ್ರೆ ಸಾಕಷ್ಟು ಸಾವಿರಾರು ಕೋಟಿ ಗಳಿಸಿಟ್ಟಂಥವ್ರದ. ಆದರೂ ಸಹಿತ 1000 ಕೋಟಿ ಕೊಟ್ಟರು ಸಹಿತ ಸಮಾಧಾನ ಸಿಗಕ್ಕೆ ಸಿಕ್ಕಿಲ್ಲ. ಸಮಾಧಾನ ಸಂಪತ್ತಿನಿಂದ ಅಳೆಯುವಂಥದ್ದು ಅಲ್ಲ. ಸಮಾಧಾನ ನಿತ್ಯ ನಿಯಮ ಧ್ಯಾನ ಉಪಾಸನೆಯಿಂದ ನಾವು ಪಡ್ಕೊಳ್ಬೇಕು ಹೊರತಾಗಿ ಸಂಪತ್ತಿನಿಂದ ನಮ್ಗೆ ಅದು ಸಿಗಲಾಕ ಶಕ್ತಿ ಇಲ್ಲ. ಹೆಂಗಂದ್ರೆ ಇದು ಸಂಪತ್ತು ನಮ್ಮ ಕಣ್ಣಿಗೆ ನೋಡಕ್ಕೆ ಚಂದ, ಆದರೆ ನಮ್ಮ ಏಕಾಗ್ರತೆಯನ್ನು ಕದಲಿಸಕ್ಕೆ ಹಾಳು ಮಾಡಬೇಕು ಸಂಪತ್ತು. ಹಂಗೊಬ್ಬ ದಾರಿಕಾರ, ಅದಕ್ಕೆ ಅವ್ರು ಜ್ಞಾನಿಗಳು ಹೇಳ್ತಾರೆ, ಒಬ್ಬ ದಾರಿಕಾರ ಒಂದು ಕಡೆ ಹೊಂಟಿದ್ದ. ಅವನಿಗೇನೋ ಒಂದು ಸ್ವಲ್ಪ ಒಂದು 7-10 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಹೊಂಟಿದ್ದ, ಸಾಯಂಕಾಲ ಆಯ್ತು. ಅಲ್ಲಿ ಒಬ್ರು ಗುರುಗಳಿದ್ರು. ಗುರುಗಳಿಗೆ ದರ್ಶನ ತಗೊಂಡ ಆಶ್ರಮದವ್ರು ನಮಸ್ಕಾರ ಮಾಡಿ, ನಾ ಇಂಥ ಊರಿಗೆ ಹೋಗ್ಬೇಕಾಗಿತ್ತು ಅಂತ ಅವ್ರು ಗುರುಗಳು ಹೇಳೋರು. ನೀವು ಹೋಗುವಂಥ ಹಾದಿ ಬಹಳ ಅತ್ಯಂತ ಕ್ರೂರ ಪ್ರಾಣಿಗಳಿರುವಂಥ ಸ್ಥಳ, ಅದು ಜಾಗಗಳು ರಾತ್ರಿ ಟೈಮ್ ಹೋಗುವಂಥದ್ದಲ್ಲ. ಅದರಿಂದ ನೀನು ನಾಳೆ ಬೈಕಿಗೆ ಹೋಗಪ್ಪ, ಇವತ್ತು ಆಶ್ರಮದೊಳಗೆ ವಿಶ್ರಾಂತಿಯನ್ನು ಮಾಡು. ಈ ದಿನ ಕಾಕಡಾರ್ತಿ ಭಾರವನ್ನು ನಿತ್ಯ ನಿಯಮಾದಿಗಳು ನಡೀತಾವ. ಇದರೊಳಗೆ ಭಾಗಿಯಾಗಿ ನಾಳೆ ಬೆಳಗ್ಗೆ ಹೋಗು ಅಂತಂದ್ರೆ ಅದು ಗುರುಗಳು. ಅವಾಗ ಏನಂದಾತಂದ್ರೆ, ಇಲ್ಲ ನಾ ಹೋಗಬೇಕಾಗಿತ್ತು. ಅದಕ್ಕೂ ಒಂದು ಉಪಾಯ ಹೇಳಿದ್ರು ಅವ್ರು ಗುರುಗಳು. ನೀವು ಹೋಗಬೇಕಾಗಿತ್ತಂದ್ರೆ ಅವ್ರು ಹೇಳಿದ್ರು, ಒಂದು ಡ್ಯೂಟಿಗೆ ಹೆಚ್ಚಿಕೊಟ್ರು. ಡ್ಯೂಟಿಗಿದ್ದಲ್ಲಿ ಈ ಭಯಾನಕ ಪ್ರಾಣಿಗಳ ಸಮೀಪಗಳ ಆನೆ ಆಗಲಿ, ಹುಲಿ ಆಗಲಿ, ಸಿಂಹ ಆಗಲಿ, ಆ ಉರಿಯನ್ನು ನೋಡಿದ ಕೂಡಲೇ ದೂರ ಬರುತ್ತೆ, ಅದು ಸನಿ ಬರೋಂಗಿಲ್ಲ. ಹಾಗೆ ಒಂದು ಡ್ಯೂಟಿಗೆ ಹೆಚ್ಚಿಕೊಟ್ಟ ನಂತರ ಅಲ್ಲಿ ಅವ್ರು ಹೇಳಿದ್ರು, ನಿನಗೆ 8-10 ಕಿಲೋಮೀಟ್ರ್ ನೀವು ಹೋಗ್ಬೇಕಪ್ಪ. 8-10 ಕಿಲೋಮೀಟ್ರ್ ಹೋಗ್ಬೇಕಾತಂದ್ರೆ 10 ಕಿಲೋಮೀಟ್ರ್ವರೆಗೆ ನೀವು ಶ್ರಮಿಸಬೇಕಾತಂದ್ರೆ ಹೋಗ್ಬೇಕಾತಂದ್ರೆ ನಿನಗೆ ಆ 10 ಕಿಲೋಮೀಟ್ರ್ ಆಗುವಷ್ಟು ಎಣ್ಣೆಯನ್ನು, ಜ್ಞಾನದ ಎಣ್ಣೆ, ಅದಕ್ಕೆ ಎಣ್ಣೆ ದೀಪ ಉರಿಯುವಂಥ ಎಣ್ಣೆಯನ್ನು ಇದನ್ನು ತಗೋ. ನೀವು ಆದರೆ ಹೋಗುವಾಗ ಈ ಹಾದಿಯೊಳಗೆ ಮನಸ್ಸನ್ನು ಏಕಾಗ್ರತೆಯೊಳಗೆ ಇಟ್ಕೊಂಡು ಹೋಗು, ಮನಸ್ಸು ಚಂಚಲ ಮಾಡಬೇಡ ಅಂತ ಗುರುಗಳು ಹೇಳಿದವರು. ಆ ಕಡೆ ಈ ಕಡೆ ನೋಡಬೇಡ, ಲಕ್ಷ್ಯ ಬದಲಾಯಿಸಬೇಡ, ಮನಸ್ಸನ್ನು ಚಂಚಲತೆ ಕಡೆ ಎಳ್ಕೊಂಡು ಹೋಗಬೇಡ, ಏಕಾಗ್ರತೆಯನ್ನು ನೀವು ಒಂದು ಹಾದಿಯನ್ನು ಶ್ರಮಿಸುವಂತ ಹೇಳಿದ್ರು ಗುರುಗಳವರು. ಅವಾಗ ಹೊಂಟ ಕತ್ತಲೆ ಆಗಿತ್ತು, ಭಾಳ ಕತ್ತಲೆ. ಒಂದು 3-4 ಕಿಲೋಮೀಟ್ರ್ ಆದ ಅವ್ರಿಗೆ ಏನೋ ಒಂದು ಸ್ವಲ್ಪ ಕಡೆ ನೋಡಿದ್ರಾಗ ಒಂದು ಸ್ವಲ್ಪ ಜಗ್ಗಿನ ಒಂದು ಹೊಳೆದಂಗೆ ಆಗಿ ಮಿಂಚಿದಂಗೆ ಆಯ್ತು. ಅಕ್ಕಡೆ ನೋಡ್ತಾನ, ಅಲ್ಲಿ ಒಂದು 2-3 ಬಂಗಾರದ ಹಂಡೆ ಕಾಣಿ. ಬಂಗಾರದ ಹಂಡೆಗಳಿದ್ದು ನೋಡಿದ ಬಾಯಿ ತೆಗೆದು ಎಲ್ಲ ತುಂಬಿದ್ದು. ಅವಂದಾಗ ಸಂಪತ್ತು ಸಿಕ್ತು. ಸಂಪತ್ತು ಗುರುವಿನ ವಾಕ್ಯ ಶ್ರೇಷ್ಠ, ಸಂಪತ್ತು ಶ್ರೇಷ್ಠ. ಅದು ಸಲುವಾಗಿ ಉದಾಹರಣೆಗಳನ್ನು ಹೇಳ್ತಾರೆ ಮಹಾತ್ಮರು. ಅದನ್ನೇನು ಬಂಗಾರ ನೋಡಿದ ಕೂಡಲೇ ಭಾಳ ಆನಂದ ಆತಂದು. ಆ ಬಂಗಾರ ನೋಡಿದ ಕೂಡಲೇ ಎಷ್ಟು ಆನಂದ ಆತಂದ್ರೆ, ಆ ಬಂಗಾರದ ಲೆಕ್ಕವನ್ನು ಮನಸ್ಸಿನೊಳಗೆ ಮಾಡಿದ. ಇದು ಇಷ್ಟೋ ಕಿಲೋ ಇರ್ಬೋದಲ್ಲ ಆತಿ, ಆ 1 ಕಿಲೋಕ್ಕೆ ಇಷ್ಟು ಕೋಟಿ ರೊಕ್ಕ ಬರೋದ್ರ ಲೆಕ್ಕ ಹಾಕಿದ. ಆಮೇಲೆ ಇದು 3 ಹಂಡೆ ಅಂದ್ರೆ ಎಂಥ ಶ್ರೀಮಂತ ಆದ್ನಿ. ಏನಿಲ್ಲ ಸುಮ್ಮ ಹೊಂಟಾನ, ಬರೀ ಒಂದು ಡ್ಯೂಟಿಗೆ 1/2 ಕಿಲೋ ಕೈಯಾಗ ಗಾಣ ನಿಂತ್ಕೊಂಡು ಹೊಂಟಾನ. ಅದು ಮಾಯ ಬಂದು ಆಟ ನಿಂತು ಬಂಗಾರದ ಹಂಡೆ. ಸಂಪತ್ತಿನಿಂದ ನೋಡ್ರಿ, ಸಂಪತ್ತಿನಿಂದ ಯಾವ ಸಮಾಧಾನ ಶಾಂತಿ ಸಿಗ. ನಾವು 1000 ಕೋಟಿಗಟ್ಟಲೆ ಗಳಿಸಿರ್ತೀವಿ, ಕೊನೆಗೆ ಮುಪ್ಪಿನ ಕಾಲಕ್ಕೆ ಯಾವುದನ್ನೂ ಬೋಗಿಸಿದಾಗಂಗಿಲ್ಲ. ಎಲ್ಲ ಮಾಡಿ ಮುಗಿಸಿದ ನಂತರ ಕೊನೆಗೆ ಅದೋ ಗತಿ ಇರ್ತಲ್ಲ. ಹಂಗೆ ಅವ್ರು ಏನಾಗ್ತಪ್ಪ ಅಂತಂದ್ರೆ, ಅವ್ರು ನೋಡಿ ಕೂಡ ಸಮಾಧಾನ ಆಗ್ತವೆ. ಇನ್ನು ಏನಪ್ಪ ಅಂತಂದ್ರೆ, ಈ ಬಂಗಾರವನ್ನು ತೊಗೊಂಡೋಗೋದು, ಹಂಗೆ ಮಾಡೋದು, ಹಿಂಗೆ ಮಾಡೋದು, ಆಗ್ತದೆ, ಜಮೀನು ತೊಗೊಳ್ಳೋದು, ಹಿಂಗೆ ತೊಗೊಳ್ಳೋದು, ದೊಡ್ಡ ಭಯಂಕರ ಮನೆ ಕಟ್ಟೋದು, ಹಿಂಗೆಲ್ಲ ವಿಚಾರ ಮಾಡಿದ. ಆ ಕಲ್ಪನೆಯೊಳಗೆ ಆ
ಕಲ್ಪನೆ ಒಳಗೆ ಗುರುಗಳೇನು ಹೇಳಿದ್ರಲ್ಲ ಒಂದು ಮಾತು, ಹಾದಿ ಒಳಗೆ ಹೋಗಿ ಮನಸ್ಸು ಚಂಚಲ ಮಾಡಬೇಡ, ಆ ಕಡೆ ಲಕ್ಷ್ಯ ಕೊಡಬೇಡ, ಯಾವುದನ್ನು ನಂಬಲಾಕಬೇಡ, ಸುಮ್ಮನೆ ಹಾದಿ ಇದೆ ಅಂತ ಹೇಳಿಲ್ಲ. ಅವನಾಗ ಈ ಮಾಯ ಅವನು ಜಗ್ಗಿ ಬಿಡ್ತಲ್ಲಿ. ಹಂಗಾಗಿ ಎಷ್ಟೇ ಬಂಗಾರ ನಾಣ್ಯದ ನೋಡ್ಬೇಕಲ್ಲ ಅಂತ ಹೇಳಿ ವಿಚಾರ ಮಾಡಿ ಅದನ್ನು ಬಂಗಾರದ ಹಂಡೆಯನ್ನು ಸುರಿದ ಎಣಸ್ಲಾಕತ್ತಿ ಬಿಟ್ಟ. ಎಣಸ್ಲಾಕತ್ತಾವ, ದೀಪ ಒಂದು ಸ್ವಲ್ಪ ಡಿಮ್ ಆಗೋದು, ಮತ್ತೆ ಅಂತೆಕ್ಕಿದ್ದಂತೆ ಎಣ್ಣೆ ಹಾಕವ, ಅದು ಮತ್ತೆ ಬೆಳಗಲಾಕತ್ತದು. ಎಣಿಸಿದ ಕೊನೆಗೆ ಅದೇನಾಗ್ತಾವ ಅನ್ನಿ, 1,000 ನಾಣ್ಯಕ್ಕೆ ಒಂದು 8 ಕಂಬಿದ್ದು. ಮತ್ತೆ ಎಣಿಸಿದ, ಮತ್ತೆ 1,000 ನಾಣ್ಯಕ್ಕೆ ಒಂದು 4 ಕಂಬಿದ್ದು. ಮೊದಲು 1,000 ನಾಣ್ಯಕ್ಕೆ 8 ಕಂಬಿದ್ದು, ಈಗ 4 ಕಂಬಿದ್ದ ಅಂದಾಗ ನಾನೇ ಲೆಕ್ಕ ತಪ್ಪಿನು ಅಥವಾ ಅದ ಇರೋದೇ ಹೆಚ್ಚು ಕಮ್ಮಿ ಇತ್ತು. ಅವ್ನು ಒಂದು 4 ಕಂಬರಿ ಹಾಕಿರ್ತಾನೆ, ಇಡೋತ್ನಾಗ 1,000 ಶುದ್ಧ ಇಟ್ಟಿರ್ಬೇಕಲ್ಲ. ಹಿಂಗೆಲ್ಲ ಕಲ್ಪನೆಗಳು ಮತ್ತೊಂದು ಸುರಿದ ಮತ್ತೆ ಎಣಿಸ್ಲಾಕ ಹಾಕಿಬಿಟ್ಟ. ಆ ಎಣಿಕೆ ಮುಗಿಯೋದ್ರಾಗನ ಸಮಯ ಭಾಳ ಆಗಿತ್ತು. ಎಣಿಕೆ ಮುಗಿಯೋದ್ರಾಗನ ಸಮಯ ಭಾಳ ಆಗಿತ್ತು. ಅವು ಎಷ್ಟು ತಾಸು ಹಾದಿ ಹೋಗ್ಬೇಕತ್ತಿದ್ದ, ಆ ತಾಸಿನ ಹಾದಿಯ ಸಮಯ ಒಂದು ಅರ್ಧ ಗಂಟೆ ಅಷ್ಟೇ ಹೋಗಿತ್ತು. ಅಂತಿಮ ಸಮಯ ಬಂದಿತ್ತು, ಮುಗಿಲಕ್ಕೆ ಬಂದಿತ್ತು. ಮತ್ತೊಮ್ಮೆಲ್ಲ ಎಣಸುಗಳು ಕರೆಕ್ಟ್ 1,000 ನಾಣ್ಯಗಳಾದವು. ಈಗ ಶುದ್ಧ ಆತ್ ನೋಡಮ್ಮ, ಈಗ ಶುದ್ಧ ತನಗೊಡ್ದ ದೀಪ ಆಗ್ಲಾಕತ್ತೈತಿ. ಎಣ್ಣೆ ಚರಿಗೆ ಕೈ ಹಾಕ್ತಾನ, ಎಣ್ಣೆ ಚರಿಗೆಗೆ ಆ ದೀಪ ಮತ್ತೆ ಹೆಚ್ಚಿಗೆ ಮಾಡೋ ಸಲುವಾಗಿ ಎಣ್ಣೆ ಚರಿಗೆ ಕೈ ಹಾಕ್ತಾನೆ. ಎಲ್ಲ 2 ಸಲ ಸುರುವಿ 2 ಸಲ ಎಣಿಸೋದ್ರಾಗ ಆ ಚರಿಗೆ ಒಳಗಿನ ಎಣ್ಣೆಲ್ಲ ಆಗಿತ್ತು, ಎಣ್ಣೆ ಖಾಲಿ ಆಗಿತ್ತು. ನಮಗೂ ಎಣ್ಣೆ ಖಾಲಿ ಆದಾಗ ನಮ್ಗೆ ಕಲ್ಪನಾ ಬರ್ತೈತಿ. ಬಾಲ್ಯ, ಯೌವನ, ಮುಪ್ಪು 3 ಅವಸ್ಥೆಗಳು ಮನುಷ್ಯನಿಗೆ ಪ್ರಾಪ್ತ ಆದಾಗ ಸಣ್ಣ ವಯಸ್ಸಿನೊಳಗೆ ಯಾವುದೂ ವಿಚಾರಗಳು ಬರೋಂಗಿಲ್ಲ, ಬರೀ ಆಟ ಪಾಠದೊಳಗೆ ಆಯುಷ್ಯವನ್ನು ಕಳಿತೀವಿ. ಯೌವನಾವಸ್ಥೆ ಅಂದ್ರೆ 18 ಹಿಡ್ಕೊಂಡು 20-30 ವರ್ಷದವರೆಗೂ ಯೌವನ ಪ್ರಾಯ. ಆ ವಯಸ್ಸದೊಳಗೆ ಸ್ತ್ರೀ ಪುರುಷ ಸಂಪತ್ತು ಶ್ರೀಮಂತಿಕೆ ಅತ್ಯಂತ ಸುಖೋಪಭೋಗಗಳನ್ನು ಭೋಗ ವಿಲಾಸದೊಳಗೆ ಕಾಲ ಕಳೆಯುವಂಥ ಒಂದು ನಾಡಿನೊಳಗೆ ಮನುಷ್ಯ ಆ ಸಮಯವನ್ನು ಕಳೆದು ಬಿಡ್ತಾನೆ. ಕೊನೆಗೆ ಮುಪ್ಪು ಬರ್ತೈತಿ. ಆಮೇಲೆ ಮಕ್ಕಳಾಗಿರ್ತಾರೆ, ಮೊಮ್ಮಕ್ಕಳಾಗಿರ್ತಾರೆ, ಮರಿಮಕ್ಕಳು ಆಗ್ಲಕ್ಕೆ ಬಂದಿರ್ತಾರೆ. ಅವಾಗ 75, 80 ವಯಸ್ಸು ಸಮಯ ಬಂದಾಗ ಒಂದೊಂದು ಅವಯವಗಳು, ಕಣ್ಣು, ಕೈ, ಕಾಲು, ಕಿವಿ ಎಲ್ಲವೂ ತನ್ನ ಅಸ್ತಿತ್ವವನ್ನು ತಗೊಂಡಿರ್ತಾವೆ. ನಾವು ನಮ್ಮಲ್ಲಿ ಎಂಥ ಸಾಮರ್ಥ್ಯ ಇರ್ತೈತಿಲ್ಲ, ಏನಪ್ಪ ಒಂದು 10 ಕಿಲೋಮೀಟ್ರ್ ಒಂದು 4-5 ತಾಸಿನಾಗ ಬರೋರು ನಡ್ಕೊತ ಹೋಗಿ ಬರ್ತಕ್ಕಂಥ ಸಾಮರ್ಥ್ಯ ಆ ವಯಸ್ಸನ್ನೆಲ್ಲ ಕಳ್ಕೊಂಡಿರ್ತೀವಿ. ಒಂದು 2-3 ಕಟ್ಟಿ ನಮ್ಮ ಮನ್ಯಾಗ ನಾವು ಹೋಗೋದಾಗಿಲ್ಲ. ಆ ಸ್ಥಿತಿಯನ್ನು ನಮಗೆ ಪ್ರಾಪ್ತ ಆಗಿರ್ಬೇಕು. ಅಲ್ಲಿವರೆಗೂ ನಾವು ಕಲ್ಪನಾ ಬರಂಗಿಲ್ಲ. ಅಧ್ಯಾತ್ಮ ಜೀವನದೊಳಗೆ ಬೆರಿಬೇಕು, ಅಧ್ಯಾತ್ಮ ಜೀವನ ನಾವು ಆಗಬೇಕು, ಗುರುಗಳು ಹೇಳೋದಂತ ಕೇಳಬೇಕು, ಮಹಾತ್ಮ ಹೇಳೋದಂತ ಕೇಳಬೇಕು ಅಂತ ಅದೇ ನಮಗೆ ಬರಂಗಿಲ್ಲ. ಅವಾಗ ಅವನೇನಪ್ಪ ದೀಪ ಹಾಳಾಕಿ ಎಣ್ಣೆ ಕೈ ಹಾಕಿದ, ಎಣ್ಣೆ ಖಾಲಿ ಆಗಿತ್ತು. ದೀಪ ಆರ್ತೈತೆ ನಾವು ಬಂಗಾರ ಹಂಡೆ ಕೈ ಹಾಕಿದ, ಒಂದು ದೀಪ ಒಂದು ಕಡೆ ಹಂಡೆ ತಗೊಂಡು 4 kg ಮುಂದೆ ಆಗ ದೀಪ ಆರಿಬಿಟ್ಟು. ದೀಪ ಆಗದಷ್ಟೇ ನೋಡ್ತಿದ್ದವು, ಅದೇನು ನಿಂತಿದ್ದಲ್ಲ ಭಯಾನಕ ಪ್ರಾಣಿಗಳು. ಆ ದೀಪ ಆರದು ನೋಡಿಕೊಂಡು ಅವನ ಮೇಲೆ ಮುಗಿದ ಅವನ್ನೆಲ್ಲ ಅಲ್ಲೇ ತಿಂದು ಕ್ಲಾಸ್ ಮಾಡಬೇಕಂದ್ರೆ ಆಯುಷ್ಯ ಮುಗಿತ. ಇದರ ಅರ್ಥ ಏನಪ್ಪ ಜ್ಞಾನಿಗಳು ಹೇಳುವಂಥ ಮಾತು ಅಂತಂದ್ರೆ, ನಮಗೆ ಪರಮಾತ್ಮ ಆಯುಷ್ಯವನ್ನು ಕೊಟ್ಟಾನಲ್ಲ, ಏನು ಜೀವಾತ್ಮ ಏನು ನಮ್ಮ ದಿನಾಲು ಹಾಡು ಬಡ್ಕೋದೈತೆ ಜೀವಾತ್ಮ ಅದು ನಮ್ಮ ದೀಪ. ನಮ್ಮ ಶರೀರದೊಳಗೆ ಇರೋ ಶಕ್ತಿ ಆ ದೀಪಕ್ಕೆ ಹಾಕುವಂಥ ಎಣ್ಣೆ, ಅದು ಆಯುಷ್ಯ. ಕೊನೆಗೆ ಸಾವು ನಮ್ಮ ಸಮೀಪಕ್ಕೆ ಬಂದು ನಿಂತಿರ್ತದೆ. ಅಲ್ಲಿವರೆಗೆ ನಮಗೆ ಅರಿವು ಬರೋಂಗಿಲ್ಲ. ನಾವೀಗ ಪ್ರಪಂಚ, ಸಂಪತ್ತು, ಸ್ತ್ರೀ ಪುರುಷ ಈ ಮಾಯೆಯೊಳಗೆ ನಾವು ತೊಡಗಿರ್ತೀವಿ. ಅಲ್ಲಿಂದ
ಎಲ್ಲ ಮುಗಿದೈತಿರುತ್ತೆ. ಅವಾಗ ನಾವು ಗುರುಗಳ ಹತ್ರಕ್ಕೆ ಹೋಗ್ಬೇಕು, ಮಹಾತ್ಮ ಸಂತರ ಮಾತು ಕೇಳಬೇಕು, ತಪಸ್ಸು ಮಾಡಬೇಕು, ಧ್ಯಾನ ಮಾಡಬೇಕು ಅಂದಾಗ ಕೈ ಕಾಲು ಯಾವ್ಯಾವ ಸ್ಪಂದನೆ ಮಾಡಂಗಿಲ್ಲ, ಕುಂಡ್ರಲಕ್ಕಾಗಂಗಿಲ್ಲ, ನಿಂದ್ರಲಕ್ಕಾಗಂಗಿಲ್ಲ, ಮನಸ್ಸಿಗೆ ಸಮಾಧಾನ ಇರೋಂಗಿಲ್ಲ. ಯಾಕೆ ಆರೋಗ್ಯನ ಹರಿಗಟ್ಟು ಬಿಟ್ಟಿದೆ ಮನುಷ್ಯನಿಗೆ. ಒಂದು ಸ್ವಲ್ಪ ತಿಂದ್ರೆ ಹೆಚ್ಚಾಕೈತಿ, ತಿನ್ನಲಿಲ್ಲ ಅಂದ್ರೆ ಹೇಳ್ತಲ್ಲ ಸಕ್ಕರೆ ರೋಗ ಇದ್ದವ್ರು ನೋಡಿರ್ಬೇಕಾದ್ರೆ ಹೆಂಗೆ ಆಕತಿ ಪರಿಸ್ಥಿತಿ ಅಂತಂದ್ರೆ ಅವ್ನು ಏನು ಹೆಚ್ಚು ಕಮ್ಮಿ ತಿಂದ್ರೆ ಶುಗರ್ 400 ಹೋಗ್ಬೋದು, ತಿನ್ನೋದು ಬಿಟ್ರೆ ನಿಲ್ಲಾಗಿ ಸಾಯ್ತೈತಿ. ಹಿಂಗೆ ಈ ಪರಿಸ್ಥಿತಿ ನಮಗೆ ಬಂದಾಗ ಏನು ಮಾಡಾಕ್ಸೈತಿ? ಆ ಟೈಮ್ದಾಗ ನಮಗೆಲ್ಲ ಆರೋಗ್ಯ ಬರುತ್ತಾವೆ. ಧ್ಯಾನ ಮಾಡಲಿಲ್ಲ, ಗುರುಗಳು ಮಾಡ್ಕೊಳ್ಳಿಲ್ಲ, ಸಾಧನ ಮಾಡಲಿಲ್ಲ ಅಂತ ಅರಿವು ಬಂದಾಗ ಆಯುಷ್ಯ ಎಲ್ಲ ಮುಗಿದು ಹೋಗ್ತದೆ. ಹಂಗೆ ಈ ಶ್ರೀಮಂತಿಕೆ, ಸಂಪತ್ತು, ಸ್ತ್ರೀ ಪುರುಷ ಅನ್ನೋದು ಇದೊಂದು ಮಾಯೆ ಹೇಳ್ತಾರೆ ಜ್ಞಾನಿಗಳು. ಯಾಕಂದ್ರೆ ಇದು ಯಾವುದು ನಮ್ಮನ್ನು ನೋಡಿ ನಮ್ಮ ಬೆನ್ನು ಯಾವುದು ಬರ್ತದೆ, ಯಾವುದು ನಮ್ಮ ಬೆನ್ನು ಎತ್ಬಿಡಂಗಿಲ್ಲ. ನಮ್ಮ ಮೇನಾಗಿಂದ ಒಂದು ತೊಲಿ ಬಂಗಾರ ಸಹಿತ ನೀ 100 ಕೋಟಿ ರೂಪಾಯಿ ಮನ್ಯಾಗ ಗಳಿಸಿದ್ರು, ನೀ ಸತ್ತು ಬೇಕು ನಿನ್ನ ಮೇನಾಗಿ ಒಂದು ತೊಲಿ ಬಂಗಾರ ಇಲ್ಲಪ್ಪ ಭಾಳ ಮಾತು ಭಾಳ ಗಳಿಸ ಅಂತೇಳಿ ಒಂದು ತೊಲಿ ಬಂಗಾರ ಇರ್ಲತ್ತಾರ ಹಾಗಾದ್ರೆ ತಗೊಂಡ್ಬಿಡ್ತಾರೆ. ನಮ್ಗೆ ಗೊತ್ತಿಲ್ಲ ತಗೊಂಡ್ಬಿಟ್ಟಿರ್ತಾರೆ. ಹಂಗೆ ಇದು ಪ್ರಪಂಚ. ಹಂಗೆ ಒಬ್ಬ ದೊಡ್ಡ ಸಾಹುಕಾರ ಭಾಳ ಶ್ರೀಮಂತಿದ್ದ, ಅವನೇನು ಮಾಡಿದ, ಭಾಳ ಶ್ರಮಪಟ್ಟು ಗಳಿಸಿದ ಒಂದು 100 ಎಕರೆ ಜಮೀನು ಮಾಡಿದ. ಅವಾಗೇನು ಆಸೆ ಆಗಿತ್ತಂದ್ರೆ ಒಟ್ಟು ದುಡಿಯೋದಾಗ ದುಡಿದು ಬಿಡು, ಏನು ಮಾಡೋದೆಲ್ಲ ಮಾಡು, ಮುಂದೆ ಒಂದು ಸ್ವಲ್ಪ ದಿವಸ ಕೂತು ತಿಂದು ಆರಾಮ್ ಸೇರಿದ್ರು ಮತ್ತು ವಿಚಾರ ಮಾಡಿದ. ಎಲ್ಲ ಮಾಡ್ಲಿಕ್ಕಾಯ್ತು. ಹಂಗೆ ಮಾಡ್ತಾ ಕೊನೆಗೆ 100 ಎಕರೆ ಜಮೀನು ಆಯ್ತು, 3-4 ಮಂದಿ ಮಕ್ಕಳಾದ್ರು, ಮೊಮ್ಮಕ್ಕಳಾದ್ರು, ಇವೆಲ್ಲ ಆಗ್ಬಿಡ್ರೆ ಈಗ 5 ಸಾವಿರ ಒಂದು ಮನೆ ಕಟ್ಟೋಣ ಅಂತ ಹೇಳಿ ಭಯಂಕರ ಖರ್ಚು ಮಾಡಿ ಮನೆ ಒಂದು ಕಟ್ಟಿದ. ಮನೆ ಕಟ್ಟಿದ ಕೂಡ ಇನ್ನೇನು ಮನೆ ಓಪನಿಂಗ್ ಮಾಡಬೇಕಂತಿದ್ದ. ಸ್ವಲ್ಪ ಆರಾಮ್ ತೆಗೆದು ಕೂಡ ದವಾಖಾನೆಗೆ ಹೋದರು. ಮಕ್ಕಳೆಲ್ಲ ದವಾಖಾನೆಗೆ ಹೋದರು. ಡಾಕ್ಟರ್ ಪರೀಕ್ಷೆ ಮಾಡಿದ. ಡಾಕ್ಟರ್ ಹೇಳಿದ, ಏನಪ್ಪ ನೀವು ತಡ ಮಾಡಿಕೊಂಡ್ರಿ, ಹೃದಯ ಆಗ್ತದ ಕಾಯಿಲೆ, ಅದೇನು ಬದುಕೋದು ಭಾಳ ಕಠಿಣ ಅಂತ ಡಾಕ್ಟರ್ ಹೇಳಿದ. ಅಂದ ಕೂಡಲೇ ಹಂಗಾರೆ ಮಾಡಿ ಉಳಿಸ್ಲತ್ತ ಅವ್ರು ಹೇಳ್ತಿದ್ರು. ಯಾಕಂದ್ರೆ ಇವಾಗ ಅವ್ರಂತೂ ಗಳಿಸಿದ್ದಲ್ಲ, ಮನೆ ಗಳಿಸಿದ್ದೆ 8 ಲಕ್ಷ ಖರ್ಚಾಗತ್ತೆ ಆಗಲತ್ತಿದ್ರು ಅವರು ಆದರೆ ಯಾರು ಕೊಡಂಗಿಲ್ಲ. ಅವ್ರ ಸ್ವಂತ ಆಸ್ತಿದ್ದು ಯಾರು ಕೊಡಂಗಿಲ್ಲ. ಈಗ ನೋಡಿ ಜಗತ್ತಿನ ನೇಮ್ ಭಾಳ ವಿಚಿತ್ರ ಅದಾವ. ಪ್ರಪಂಚದ ಅಷ್ಟು ಸೂಕ್ಷ್ಮ ಐತೆ. ಯಾಕಂದ್ರೆ ಒಬ್ಬ ಭಾಳ ದುಡ್ಡು ಗಳಿಸಿದ್ದ, 4 ಮಂದಿ ಮಕ್ಕಳಿದ್ರು. ಮಕ್ಕಳಿದ್ದಾಗ ಅವ್ನಿಗೆ ಏನಾಗ್ತಂದ್ರೆ ಏಕದಮ್ಮ ಆರಾಮ್ ತೆತ್ತು ಬಾಯಿ ಹೋಗ್ಬಿಡ್ತು. ಮಾತು ಬಂದಾಗ ಕೂಡಲೇ ಬರೀ ಆ ಕಡೆ ಕೈ ಮಾಡವ, ಆ ಕಡೆ ಒಂದು ಕಡೆ ಈ ಕಡೆ ಒಂದು ಕಡೆ ಕೈ ಮಾಡವ, ಸೀರಾವ, ಬಾಯಿ ಇಲ್ಲ. ಅವ್ರೇನು ತಿಳ್ಕೊಂಡ್ರು ಮಕ್ಕಳು, 4 ಮಂದಿ ಮಕ್ಕಳು, ಇವೆಲ್ಲ ಏನೋ ಸ್ವಲ್ಪ ಸಂಪತ್ತಿ ಇರ್ತಾನೆ, ಬಂಗಾರ ಹೋಗೋದಾನ ಒಂದು 3-4 ಕಿಲೋ, ಅದನ್ನು ಹೇಳ್ಬೇಕತ್ತಾನ. ಅವ್ನು ಬಾಯಿ ಬರ್ಬೇಕು. ಒಬ್ರು ಯಾರು ಡಾಕ್ಟ್ರ್ ತೋರಿಸಿ ಪಾಡಕತ್ತೆ. ಡಾಕ್ಟ್ರ್ ತೋರ್ಸಕ್ಕೆ ಹೋದ್ರು. ಡಾಕ್ಟ್ರನ್ನ ಹೇಳಿದ. ಡಾಕ್ಟ್ರ್ ಏನು ಹೇಳಿದಪ್ಪ ಅಂತಂದ್ರೆ, ಒಂದು ಇಂಜೆಕ್ಷನ್ ಐತೆ ಭಾಳ ಚಲೋ, ಆ ಇಂಜೆಕ್ಷನ್ ಮಾಡಿದ ಕೂಡಲೇ 1 ನಿಮಿಷ ಮಾತಾಡ್ತಾನೆ. ಅದರೊಳಗೆ ನೀವು ಏನು ಕೇಳೋ ಅನ್ನೋ 1 ನಿಮಿಷ ಮಾತಾಡೋ ಅದು ಮಾಡಿ ಚಲೋ. ಅವ್ರು 4 ಮಂದಿ ಮಕ್ಕಳಿಗೆ ಸಾಕಷ್ಟು ಗಳಿಸ್ಕೊಟ್ಟಿದ್ದಕ್ಕೆ ಅವ್ರು ಏನು ಮಾಡಿದ್ರು, ಅದಕ್ಕೆ ಎಷ್ಟು ಖರ್ಚು ಬರ್ತದೆ? 25,000 ರೂಪಾಯಿ ಒಂದು ಇಂಜೆಕ್ಷನ್ ಅಂತ ಹೇಳಿ ಡಾಕ್ಟರ್ 25,000 ಅಂದ್ಕೊಡಿ, 4 ಮಂದಿ ಕೊಡಿ, ನನಗಿತ್ತ ನಿನಗಿತ್ತ ಏನು ಮುಂದೆ ಸಿಗತೈತಲ್ಲ ಬಂಗಾರ, ನಾವು 4 ಪಾಲ ಮಾಡ್ಕೊಳ್ಳೋ, ಇದ್ರಾಗ 4 ಪಾಲ ಮಾಡಿ ಒಂದು ಇಂಜೆಕ್ಷನ್ ಮಾಡಿಸೋಣ. ಅಲ್ಲಿ ಸಹಿತ ವಿಚಾರ. ಪ್ರಪಂಚ ಹಿಂಗೆ ಐತೆ. ಎಕ್ಕಾದ ಮಾಡಿ ಜಗತ್ತಿನ ವಾತಾವರಣ ನೋಡಿಲ್ಲ ನೀವು. ಎಲ್ಲ ನಾವು ಸಾಕಷ್ಟು ಮಕ್ಕಳನ್ನ ಇಂಜಿನಿಯರ್ ಮಾಡ್ತೀವಿ, ಅಂತಾರಾಷ್ಟ್ರೀಯ ಹೊರಗಿನ ದೇಶಕ್ಕೆ ಅವ್ರನ್ನ ನೌಕರಿ ಮಾಡೋಕೆ ಕಳಿಸ್ತೀವಿ. ಅಲ್ಲೆಲ್ಲ 5 ಕೋಟಿಗಟ್ಟಲೆ ಗಳಿಸಿರ್ತಾರೆ. ಖರೆ ತಾಯಿ ತಂದೆ ಮುಪ್ಪಾಷ್ಟು ಇದ್ದಾಗ ನೋಡಕ್ಕೆ ನಮ್ಗೆ ಒಂದು ರೊಟ್ಟಿ ಕೊಡಬೇಕು ನೋಡಿಲ್ಲ. ಮುಂದೆ ನಿಂತು ಅವ್ನು ಮಾತಾಡ್ಸಕ್ಕೆ ಮಕ್ಕಳು ಇರಂಗಿಲ್ಲ, ಯಾರು ಮಾತಾಡ್ಸೋಕೆ ದಿಕ್ಕಿರಂಗಿಲ್ಲ. ಯಾರು ದಿಕ್ಕಿಲ್ಲದಂತ ಅಡವಿ ಸೇರಿ ಕೃಷ್ಣನು ಗಿಡದ ಅಡಿಯ ಬಿಡಲಿಲ್ಲ ರೀ. ಕೃಷ್ಣ ಪರಮಾತ್ಮ ಆಗಲ್ಲ ಅವತಾರ 8ನೇ ಶತಮಾನ ಹಿಂದೆ ಏನೋ ಕೃಷ್ಣಕ್ಕೆ ಸೇರಿದ 16,000 ಗೋಪಿಕಾ ಸ್ತ್ರೀಯರು, ಲಕ್ಷಗಟ್ಟಲೆ ಮಕ್ಕಳು,
ಅವಾಗ ಸಹಿತ ಯಾರೋ ದಿಕ್ಕಿಲ್ಲದಂತ ಅಡಿಗಳು ಸೇರಿ ಗಿಡದ ಅಡಿಯ ಬಿಡಲಿಲ್ಲವೇ ಸುಖಗಳಿಗೂ ಕಷ್ಟವಾಯಿತು ನಳವಿದರು ಮನವೇ ಸುಖಿಗಳಿಂತು ಕಷ್ಟ ಪಡಲಿಲ್ಲವೇ. ಎಲ್ಲ ನೋಡಿ ಎಲ್ಲ ವಾತಾವರಣ ದಿನನಿತ್ಯ ಟಿ ವಿ ಒಳಗೆ ಏನೇನು ಬರ್ತೈತಿ ಎಲ್ಲ ಎಂತೆಂಥ ವಿಚಿತ್ರ ವಾತಾವರಣ. ಎಲ್ಲ ಆಹಾರಗಳು ಕಲಬೆರಕೆ, ಎಲ್ಲ ಆಹಾರಗಳು ಹಾಲು ಹಿಡ್ಕೊಂಡು ಎಲ್ಲನೂ ಆಹಾರಗಳು ಕಲಬೆರಕೆ, ಬೆಳೆ ಸಂಪತ್ತಿನ ಮೋಹ, ಭಾಳ ಹೊಟ್ಟೆ ಕಳಿಸ್ಬೇಕಂತೇಳಿ ಕಲಬೆರಕೆ ಆಹಾರವನ್ನು ಯಾವ ಸುಖ ಆಯ್ತು. ಹಂಗೆ ಅವ 25,000 ರೂಪಾಯಿ ಇಂಜೆಕ್ಷನ್ ತಂದರು. ಅವಾಗ ಈಗ ಅವರು ದೊಡ್ಡ ಮನೆ ಮುಂದೆ ದನ ಕಟ್ಟಿದ್ದ, ಕೈ ಮಾಡಿ ಚೀರ್ತದ, ಅವನ ದನಗಳ ಕಡೆ ಕೈ ಮಾಡಿ ಚೀರ್ಲಾಗ್ತಿದ್ದ. ಅಲ್ಲೇ ಏನೋ ಬಂಗಾರ ಹೋಗಿತ್ತು ಅಂತವ್ರು ಇಂಜೆಕ್ಷನ್ ಮಾಡಿಸೋದು. ಇಂಜೆಕ್ಷನ್ ಮಾಡಿಕೊಳ್ಳೋ ಗಪ್ಪನ ಎದ್ದು ಕೂತಾವ, ಎದ್ದು ಕೂತ ಇನ್ನು ಹೇಳ್ತಾನತಿ. ಇವ್ರು ಭಾಳ ಲಕ್ಷ 4 ಮಂದಿ ಕೇಳಾಕ್ತಿರು. ಅವೇನು ಹೇಳಿದ, ಅವನು ಎಮ್ಮೆ ಸಾಕಿದ್ದ, ಎಮ್ಮೆ ಕರ ಇತ್ತು, ಆ ಕರ ಕಸಬರಿಗಿತನೇ ಆಗುತ್ತಿತ್ತು, ಎಮ್ಮೆ ಕರ ಕಸಬರಿಗಿತನೇ ಆಗುತ್ತಿತ್ತು. ಅವೇನಂದ್ರೆ ಎಮ್ಮೆ ಕರ ಕಸಬರಿಗಿತನೇ ಆಗುತ್ತಿತ್ತು, ಮಕ್ಕಳ ನೀವು ಮುಂದೆ ಹೆಂಗೆ ಮಾಡ್ಕೊಂಡು ತಿನ್ನೋರಾತ ಅನ್ನೋದ್ರಾಗ ಮಾತು ಔಷಧ ಶಕ್ತಿ ಎಲ್ಲ ಹೋಯ್ತು, ಮಾತು ಮಾಡ್ಕೊಂಡ್ಬಿಟ್ಟ. 25,000 ರೂಪಾಯಿ ಒಂದು ಕಸಬರಿಗೆ ಕಿಮ್ಮತ್ತು ಆಯ್ತು. ಒಂದು ಕಸಬರಿಗೆ 25,000 ರೂಪಾಯಿ ರೊಕ್ಕವಾದು. ಅವ್ರು ತಿಳ್ಕೊಂಡಾರ ಎಲ್ಲೋ ಬಂಗಾರ ಹೋಗೋದ ಮಗ ಹೇಳ್ತಾನಂತ ಅವ್ರು ತಿಳ್ಕೊಂಡಾರ. ನೀವು ಹೇಳ ಒಂದು ಕಸಬರಿಗೆ ಎಮ್ಮೆ ಕರೀತೀನಿ, ಅದು ಮುಂದೆ ನೀವು ನಾ ಎಷ್ಟು ಕಷ್ಟಪಟ್ಟು ಮಾಡ್ಬೇಕಾದ್ರೆ ಎಷ್ಟು ತ್ರಾಸ ಆಗೈತೆ, ನೀವೇನು ಮುಂದೆ ಮಾಡ್ಕೊತಿರ್ತೀರ ನಾನು ಗೊತ್ತಾಗಿ ಮುಗಿತಾರೆ ಅಷ್ಟೇ. ಹಿಂಗೆ ಪ್ರಪಂಚದ ವಾತಾವರಣ ಭಾಳ ವಿಚಿತ್ರ. ನಾವು ಏನಾದರೂ ತಿಳಿದಿದ್ರೆ ಅದೆಲ್ಲ ತಿಳಿದಿರ್ತಾರೆ. ಸ್ವಾನನ ಕನಸಿನಂತೆ ಸಂಸಾರ ಸುಖ ಇದೆಲ್ಲ ಇರೋದ ಸಂಸಾರ, ಪ್ರಪಂಚ, ಮಕ್ಕಳು, ಮರಿ ಇದೆಲ್ಲ ಇರೋದು ಯಾವುದೂ ಸುಳ್ಳತ್ತಲ್ಲ. ಆದ್ರೆ ಸಹಿತ ಅದೇ ನಮ್ಮ ಜೀವನದ ಕೊನೆಗಟ್ಟಲ್ಲ. ಪ್ರಪಂಚದೊಳಗೆ ಇದ್ದುಕೊಂಡು ಪಾರಮಾರ್ಥವನ್ನು ಮಾಡಿದಂಥವ್ರು ಗಿರಿಮಲೇಶ್ವರ ಮಹಾರಾಜರು, ಬಾಬಾಸಾಹೇಬ್ ಮಹಾರಾಜರು. ಗಿರಿಮಲೇಶ್ವರ ಮಹಾರಾಜರು 1901-2 ಇಸ್ವಿಯೊಳಗೆ ದೊಡ್ಡ ವ್ಯಾಪಾರ ಮಾಡ್ತಿರ್ತಾರೆ. ಕೋಟಿಗಟ್ಟಲೆ ವ್ಯಾಪಾರ ಮಾಡ್ತಿರ್ತಾರೆ, ಹಡಗಟ್ಟಲೆ ಮಾಲ್ ಖರೀದಿ ಮಾಡ್ತಾರೆ. ಅಂಥ ಶ್ರೀಮಂತರು ಅವರು. ಈಗ ನಾವು ಮಾಡೋದು ನಮ್ಮ ಶ್ರೀಮಂತ ಯಾವುದು ಎಲ್ಲಿ ಹತ್ತದವ್ರು. ಕೋಟಿಗಟ್ಟಲೆ ಹಡಗಟ್ಟಲೆ ಮಾಲ್ ಖರೀದಿ ಮಾಡಿ ಮುಂಬೈ ಆ ಕಡೆ ಎಲ್ಲ ಕಡೆ ಕಳಿಸ್ತಾರೆ. ಅಂಥ ಅದು ಗಿರಿಮಲೇಶ್ವರ ಮಹಾರಾಜರು. ಬಾಬಾಸಾಹೇಬ್ ಮಹಾರಾಜರ ಕಡೆ ಉಪದೇಶ ತಗೊಂಡ ನಂತರ ಅಧ್ಯಾತ್ಮ ಜೀವಿಗಳಾಗಿ, ಮಹಾಪುರುಷರಾಗಿ, ಜ್ಞಾನಿಗಳಾಗಿ ಅವರೇನು 4 ತಾಸು ಬಿಟ್ಟು ಸಮಾಧಿ ಸ್ಥಿತಿಯೊಳಗೆ ಉಳಿತಿರ್ತಾರ ಗಿರಿಮಲೇಶ್ವರ ಮಹಾರಾಜರು. ಅವರ ಶಿಷ್ಯರು ಮಾಧವಾನಂದ ಪ್ರಭುವರು, ಶಿವಪ್ರಭು ಮಹಾರಾಜರು. ಹಿಂಗೆ ಈ ಸಂಪ್ರದಾಯ ಬೆಳೆಯುವ ಒಂದು ದಾರಿ. ನಾವೆಲ್ಲ ಜೀವನದಲ್ಲಿ ನಿತ್ಯ ನೇಮಿ, ಪ್ರಾತಃ ಕಾಳೆ, ಮಧ್ಯಾಹ್ನ ಕಾಳೆ, ಸಾಯಂಕಾಲ ನಾಮಸ್ಮರಣ ಸರ್ವ ಕಾಲ ಕಲಿತಿದ್ದಾವೆ. ನಾವು ಜೀವನದಲ್ಲಿ ಅಧ್ಯಾತ್ಮಕ್ಕೆ ನಾವು ಮಹತ್ವ ಕೊಡಲಿಲ್ಲ. ಧ್ಯಾನ ನಿತ್ಯ ಮಾಡಿದ್ರೆ ಕಾಣಲಿಲ್ಲವೇ, ಮಾಡಲಿಲ್ಲವೇ ತಪವು ಮಾಡಲಿಲ್ಲವೇ. ಮುಂದೆ ನಾವು ಬಿಟ್ಟು ನೆಲಕ್ಕೆ ಬಿದ್ದು ಒಳ್ಳೆಯ ಟೈಮ್ದಾಗ ಹಳಾಯಿಸ್ತೀವಿ. ಏನಾದರೂ ಮಾಡಬೇಕಾಗಿತ್ತು, ಏನಾದರೂ ಒಂದು ಗುರಿಯನ್ನು ಮುಟ್ಟಬೇಕಾಗಿತ್ತು. ಆಗ ಅಪೇಕ್ಷೆ ಮಾಡ್ತೀವಿ, ಆಯುಷ್ಯ ಮುಗಿದು ಹೋಗಿರ್ತೈತಿ. ಹಂಗಾಗಿ ಈ ಜೀವನ ಅನ್ನೋದು ಅಷ್ಟು ಸೂಕ್ಷ್ಮ. ಹಂಗೆ ಅವರು ಗಿರಿಮಲೇಶ್ವರ ಮಹಾರಾಜರು, ಬಾಬಾಸಾಹೇಬ್ ಮಹಾರಾಜರು ವಿಶೇಷ ಸಂಪ್ರದಾಯವನ್ನು ಕಟ್ಟ್ಯಾರ. ಇದೆಲ್ಲ 3 ದಿವಸಗಳ ಕಾಲ ನೋಡಿರಲ್ಲ. ಅವರೆಲ್ಲ ಮಹಾರಾಷ್ಟ್ರದಿಂದ ಬಂದರು. ಇಲ್ಲಿಂದ 400-400 ಕಿಲೋಮೀಟರ್ ಅವ್ರ ಊರ. ಅಲ್ಲಿಂದ ಅವ್ರು ಏನು ಮಾಧವಾನಂದ ಪ್ರಭು ಹುಟ್ಟಿದಂಥ ಮನೆ ನೋಡಬೇಕು, ನಮ್ಮ ಗುರುವಿನ ಜಾಗ ನೋಡಬೇಕು. ಅವರೆಲ್ಲ ಅವ್ರು ಹೇಳ್ತಾರಲ್ಲ, ಕವಲೆ ಮಾಡೋದಕ್ಕೆ ಜಯಕಾರ ಹಾಕಿಲ್ಲ. ಆ ಕವಲೆ ಮಾಡೋದು ಇಂಚಿಗೇರಿ ಮಠದವರು 8-10 ವರ್ಷ ಮಾಧವಾನಂದ ಪ್ರಭುವರ ಸೇವೆ ಜೊತೆಗೆ ಗೋಶಾಲೆ ನೋಡ್ಕೊತಿದ್ರು. ಅಂದ್ರೆ ಎಮ್ಮೆಗಳ ಕಾಯ್ದು, ಕಸ ಹೊಳಿದು, ಒಕ್ಕಲ್ತನ ಕೆಲಸ, ಇಂಥ ಕೆಲಸ ಮಾಡ್ತಿದ್ರು ಅವರು. ಆವಾಗ ಅವರು ಮಾಧವಾನಂದ ಪ್ರಭುಜಿಯವರು ಅವನು ಏನೋ ಒಂದು ಸ್ವಲ್ಪ ಮನೆತನದಾಗಿಂದ ನ್ಯಾಯ ಇರ್ತೈತೆ. ಅವ್ನು ನಿಮ್ಮ ನ್ಯಾಯ ಎಲ್ಲ ಬಗೆಹರಿದಪ್ಪ ಅಂತಂದ್ರೆ ಒಂದು ಆಶೀರ್ವಾದ, ಏನೋ ಒಂದು ಕೆಲವೊಂದು ಆಶೀರ್ವಾದ ಮಾಡಿದ್ರು, ಕೊಟ್ಟರು. ಮಹಾರಾಷ್ಟ್ರ ಕಡೆ ಕೈ ಮಾಡಿದ್ರು. ಮಹಾರಾಷ್ಟ್ರದ ಹೋಗು ಭಕ್ತಿ ಪ್ರಚಾರ ಮಾಡುತ್ತೆ. ಮಹಾರಾಷ್ಟ್ರದ ಹೋಗ್ಕೊಂಡು ಅಲ್ಲೆಲ್ಲ ಈಗ ಒಂದು 500-600 ಆಶ್ರಮಗಳು ಸ್ಥಾಪನೆ ಮಾಡ್ಯಾರ ಅಲ್ಲಿ ಮಹಾರಾಷ್ಟ್ರರು. ಒಬ್ಬ ಕವಲೆ ಮಾಡಾದ ಮಾಧವಾನಂದ ಪ್ರಭುವಿನ ಶಿಷ್ಯರಾಗಿದ್ದಕ್ಕಾಗಿ ನಾವು ಮನೆಯೆಲ್ಲ ಮುಂಬೈ ಎಲ್ಲ ನಮ್ಮಲ್ಲಿ ನಮ್ಮ ಮಠದವರು ಅಲ್ಲಿ ಅಡ್ಡಾಡಿ ಬಂದರು. ಯಾಕಂದ್ರೆ ಪ್ರತಿಯೊಂದು ಎಲ್ಲ ಮಹಾರಾಷ್ಟ್ರದ ಎಲ್ಲ ಹಳ್ಳಿಗಳಿಗೂ ಮಾಧವಾನಂದ ಪ್ರಭುಜಿ ಆಶ್ರಮ ಮಾಡಿ ನಾವು ಕವಲೆ ಮಹಾರಾಜರು ನಿರಕ್ಷರ ಮನುಷ್ಯ ಒಂದು ಹೆಬ್ಬಟ್ಟು ಅವನಂತ ಅಂಥ ಸಾಮರ್ಥ್ಯವನ್ನು ಕೊಟ್ಟು ಅವಾಗ ಆತ್ಮಜ್ಞಾನದ ತೋಳನ್ನು ತಿಳಿಸಿ ಅವನೊಬ್ಬ ಮಹಾಪುರುಷನನ್ನಾಗಿ ಮಾಡಿದವರು ಮಾಧವಾನಂದ ಪ್ರಭುಜರು. ಅದರ ಜೊತೆಗೆ ಅವನೇನಪ್ಪ ಅಂತಂದ್ರೆ ಅವನು 100 ಶಿಷ್ಯರು, 100 ಮಂದಿ ಶಿಷ್ಯರು. ಅವರೆಲ್ಲ
ಪ್ರತಿಯೊಂದು ಕಡೆನೂ ಆಶ್ರಮಗಳನ್ನ ಮಾಡಿಕ್ಷಣ ದಿನ ನಿತ್ಯ ನಿಮ್ಮ ಉಪವಾಸ ಸಾಧನೆಯನ್ನು ಮಾಡ್ತಾರೆ. ಮಹಾರಾಷ್ಟ್ರದೊಳಗೆ ಈ ಭಕ್ತಿ ಪ್ರಚಾರನ ಎಲ್ಲ ಪುಣಾದೊಳಗೆ ಮುಂಬೈದೊಳಗೆ 18 ಆಶ್ರಮಗಳು ನಮ್ಮ ಮಠದ ಬ್ರಾಂಚ್ಗಳು 100 ಆಶ್ರಮಗಳು ಈ ಮಠದ ಬ್ರಾಂಚ್ಗಳು ನಮಗೆ ಗೊತ್ತಿಲ್ಲ ಎಲ್ಲೆಲ್ಲ ನಮಗೆ. ಮುಂಬೈದಾಗ 8 ಆಶ್ರಮಗಳು ಅದಾವ, 18 ಆಶ್ರಮ ಅದಾವ, ಪುಣಾದಾಗ ಅದಾವ, ಈ ಕಡೆ ಎಲ್ಲ ಮಹಾರಾಷ್ಟ್ರ ನಾಸಿಕ್ ಪ್ರತಿಯೊಂದು ಎಲ್ಲ ಊರೊಳಗೂ ಈ ಮಠದ ಭಕ್ತರು ಮಠ. ಯಾಕಂದರೆ ಇದು ವಿಶೇಷವಾದಂಥ ಭಾವಸಾಹೇಬ್ ಮಹಾರಾಜರು ಮಠ ಸ್ಥಾಪನಾ ಮಾಡಿ ಏನೇನು ಉಪದೇಶ ಕೊಟ್ಟಾರಲ್ಲ, ಈ ಸಂಪ್ರದಾಯದಲ್ಲಿ ಗಿರಿಮಲ್ಲೇಶ್ವರ ಮಹಾರಾಜರು, ಸಿದ್ದರಾಮೇಶ್ವರ ಮಹಾರಾಜರು ಹಿಂಗೆ ಅನೇಕ ಸಂಪ್ರದಾಯದ ಶಾಖಾ ಮಠಗಳು ಮಾಡ್ಕೊಂಡು ಸಿದ್ದರಾಮೇಶ್ವರ ಮಹಾರಾಜರು, ಆಮೇಲೆ ದೊಂಡಪ್ಪಂತ ಮಹಾರಾಜರು ತಬರ ಅವರು ಸಿದ್ದರಾಮೇಶ್ವರ ಮಹಾರಾಜ ಶಿಷ್ಯರ, ಅವರ ಶಿಷ್ಯರ ನಿಸರ್ಗದತ್ತ ಮಹಾರಾಜರು ರಣಜಿತ್ ಮಹಾರಾಜರ ತಾಯಿಗಳು ಅವ್ರು ಮುಂಬೈದಾಗ ಇರ್ತಾರೆ. ಅವರು 18 ಆಶ್ರಮಗಳು ಮುಂಬೈದಾಗ. ಆ ಆಶ್ರಮಗಳೊಳಗ ಹೊರಗಿನ ಅಂತಾರಾಷ್ಟ್ರೀಯ ಮಟ್ಟದ 7-8 ರಾಷ್ಟ್ರಗಳ ಜನ ಅಲ್ಲಿ ಬಂದು ಅವ್ರ ನಿಸರ್ಗದತ್ತ ಮಹಾರಾಜ ಶಿಷ್ಯತ್ವವನ್ನು ವಹಿಸಿ ಪ್ರತಿ ವರ್ಷನೂ 1 ತಿಂಗಳು 2 ತಿಂಗಳಾಗಿ ನಿಂತ ಮಾಘ ಸಪ್ತಾಹಕ್ಕೆ 50 ಮಂದಿ ಗಟ್ಟಲೆ ಅಂತಾರೆ ಹೊರಗಿನ ದೇಶದಿಂದ ಬಂದು ಈ ಭಕ್ತಿ ಪ್ರಚಾರ ನಿತ್ಯ ನಿಯಮ ಧ್ಯಾನ ಉಪವಾಸ. ನಾವೇನು ಭಜನೆ ಮಾಡ್ತಾರ ಹಿಂಗೆ ಕುಣಿದಾಡಿ ಭಜನೆ ಮಾಡ್ತಾರೆ ಅವರು. ಅವರೆಲ್ಲ ಅಮೇರಿಕಾ, ಜರ್ಮನ್ ಆ ಕಡೆ ಎಲ್ಲ ಮಂದಿ ಬರ್ತಾರೆ. ನಮ್ಗೆ ಗೊತ್ತಿರೋದು ಅವ್ರಿಗಂತೂ ಭಾಷೆ ನಮ್ಗೆ ತಿಳಿಯಂಗಿಲ್ಲ, ಕನ್ನಡ ತಿಳಿಯಂಗಿಲ್ಲ, ಅವ್ರು ಇಂಗ್ಲೀಷ್ನೊಳಗ. ಆದರೆ ಭಜನೆ ನೇಮ ಐತಲ್ಲ ಇದೇ ಪ್ರಕಾರನ ಅವ್ರು ಆರತಿ ಹೇಳ್ತಾರೆ, ಹೆಚ್ಚಿದಾನದು ಈಗ ಅದು ಇದನ್ನ ಆರ್ತಿನ ಅಂತಾರೆ. ಹಿಂಗೆ ಈ ಸಂಪ್ರದಾಯ ವಿಶಾಲವಾಗಿ ಬೇಕು. ನಾವು ತಿಳ್ಕೊಳ್ಳೋ ಇಷ್ಟ ಐತಿ. ಪ್ರಪಂಚ ಶೂನ್ಯ. ಇದೇನಪ್ಪ ಅಂತಂದ್ರೆ ತೋರಿ ಅಡಗುವ ಅಸ್ಥಿರದ ಭೋಗತಾರೆ, ಅಸ್ಥಿರದ ಸುಖ ಸುಮ್ಮ ಕಾಣ್ತೈತೆ. ಮತ್ತು ಇದು ಅತ್ತಲ್ಲ ಮರೀಚಿಕ್ಕಿ ಅಥವಾ ಇವೇನು ಬಿಸಿಲು ಗುದುರೆ ಇರ್ತಾರಲ್ಲ, ನೆಲ ನೀರಾಗ ಕಾಣ್ತೈತೆ ಕರೆ ಬಿಸಿಲು ಚೂರು ಮಣ್ಣು ಮಿಂಚೋತ್ನಾಗ ಎಲ್ಲ ನೀರಾಕಾರ ಕಾಣ ಸಮುದ್ರ ನೋಡಿ ಆಗೈತೆ, ಅದು ಬಿಸಿಲಿನ ತೆರೆಗಳು. ಆದರೆ ಅಲ್ಲಿ ನೀರೇ ಹಂಗೆ ಇದೆಲ್ಲ ನಮಗೆ ಪ್ರಪಂಚದಾಗ ನಾವೇನೋ ಸುಖ ಶಾಂತಿ ನೆಮ್ಮದಿ ಅಂತ ಕಾಣ್ಬೇಕತ್ತ ಪ್ರಪಂಚಕ್ಕೆ ನಾವು ಕಂಡು ಬಿದ್ದೀವಿ. ಆದರೂ ಸಹಿತ ಈ ಎಲ್ಲ ಈ ಭಾರತ ದೇಶ ಎಲ್ಲ ರಾಷ್ಟ್ರಗಳು ಪ್ರಪಂಚದ ಜೊತೆಗೆ ಅಧ್ಯಾತ್ಮ ಜೀವಿಗಳಾಗಿರುತ್ತೆ. ಯಾಕೆ ಯಾರಪ್ಪ ಅಂತಂದ್ರೆ ಅಧ್ಯಾತ್ಮ ಇರುವಂಥ ಸಮಾಜ. ಯಾಕಂದರೆ ಎಲ್ಲವನ್ನೂ ಎಲ್ಲ ತ್ರಾಸು ನಾವು ಆಗುವಂಥ ಈ ಶರೀರಕ್ಕೆ ಕೊನೆಯ ಸಮಯಗಳು ಆಗುವಂಥ ಸಮಯಗಳು ನಾವು ಧ್ಯಾನ ನಿತ್ಯವಾದರೂ ಮಾಡಿದಪ್ಪ ಅಂತಂದ್ರೆ ಎಲ್ಲ ಮೂರುಗಳನ್ನು ಮರೆತು ಸಾಧನೆಯನ್ನು ಮಾಡಿ ಜೀವನ ಮಿತ್ರ ಆಗ್ಲಾಕ ಬರ್ತೈತಿ. ಕೊನೆಯ ವಿಷಯದೊಳಗೆ ಎಲ್ಲವನ್ನೂ ಸಾಧಿಸಕ್ಕೆ ಬರ್ತೈತೆ ಅವ್ರ ಜ್ಞಾನಿಗಳ ಪ್ರಕಾರ. ಈ ಒಂದು ಕಾರ್ಯಕ್ರಮ ಹಾಗೆ ತಾವೆಲ್ಲರೂ ಒಂದು ಸ್ವಲ್ಪ ಶಾಂತ ಚಿತ್ರ ಇನ್ನೇನಪ್ಪ ಅಂತಂದ್ರೆ ಮನಾಚೇರಿಸಲಿಕ್ಕೆ ಹೋಗ್ತಾರೆ. ಆಮೇಲೆ ಪುಷ್ಪವೃಷ್ಟಿ ಕಾರ್ಯಕ್ರಮ ಈ ಒಂದು ಇನ್ನೊಂದು 15-20 ನಿಮಿಷದೆಲ್ಲ ಕಾರ್ಯಕ್ರಮ ಮುಗಿದೈತಿ. ಇಲ್ಲೆಲ್ಲ ಕಾರ್ಯಕರ್ತರು ಬಂದಂಥ ಮಹಾಪುರುಷರಿಗೆ ಅಥವಾ ಎಲ್ಲ ಕಡೆಯಿಂದ ಬಂದಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆಯನ್ನು ಮಾಡ್ಯಾರ. ಅವೆಲ್ಲ ಯಾರೂ ಬಿಟ್ಟು ಹೋಗಲಾರ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಬೇಡಿಕೊಂಡು ನನ್ನ 2 ಮಾತು ನಾನು